ಹಿರಿಯರಾದಂತ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಬನಿ ಸಾಹೇಬ್ರೆ, ಹಿರಿಯರು ಸಚಿವರು ಆದಂತ ಸನ್ಮಾನ್ಯ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ರೆ, ಮಾಜಿ ಸಚಿವರು ಹಿರಿಯರು ಆದಂತ ರೇವನಾಯಕ್ ಬೆಳಂಗಿ ಅವರೇ, ಅಮರಣ್ಣವರೇ, MLC-ಗಳಂತ ಅರವಿಂದ್ ಹರಳಿ ಅವರೇ, ಚಂದ್ರಿಕಾ ಪರಮೇಶ್ವರಕ್ಕವ್ರೆ, ಅನ್ಯತಾ ಭಾವಿಸಬೇಡದು ಸಮಯದೊಂದು ಇರ್ಲಿ. ಬರ್ತಕ್ಕಂಥ 7ನೇ ತಾರೀಕು ಲೋಕಸಭಾ ಚುನಾವಣೆ ಇದೆ. ತಾವೆಲ್ಲರೂ ಕೂಡ ಪಾದಕ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತೀನಿ ಬಂಧುಗಳೇ. ಕಳೆದ ಚುನಾವಣೆಯಲ್ಲಿ ಚುನಾವಣೆ ಆದ್ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಚುನಾವಣೆ ಮುಂಚೆನೂ ಕೂಡ ನಾವು ನಿಮಗೆ ಮಾತು ಕೊಟ್ಟಿದ್ವಿ. ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಬಂದ್ರೆ 5 ಗ್ಯಾರಂಟಿಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಮುಟ್ಟಿಸ್ತೀವಿ ಅಂತ ನಾವು ಹೇಳಿದ್ವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿ ನಿಮ್ಮ ಮನೆ ಬಾಗಿಲಿಗೆ ನಾವು ಮುಟ್ಟಿಸಿದೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳ್ತೀರಿ ಬಂಧುಗಳೇ. ನಿಮಗೆ ನುಡಿದಂತೆ ನಡೆದಿದ್ದೀವಿ. ನಾವು ನಡೆದಂತ ಸರ್ಕಾರ ಯಾವ್ದಾದ್ರು ಇದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಒಂದೇ ಇದೆ ಅಂತ ಹೇಳ್ತೀರಿ ಬಂಧುಗಳೇ. ನಿಮಗೆ ಇವತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದ್ರು ಕೂಡ ಬಂದಿದೆ ಇಲ್ಲಿಗೆ. ತಮ್ಮ ಎಲ್ಲರ ಅಕೌಂಟ್ಗೂ ಕೂಡ 2,000 ರೂಪಾಯಿ ಇವತ್ತು ಕಾಂಗ್ರೆಸ್ ಪಕ್ಷ ಕೊಡ್ತಾ ಇದೆಯಲ್ಲಮ್ಮ, ನಿಮಗೆ ಬರ್ತಾ ಇದೆಯಲ್ಲಮ್ಮ 2,000 ರೂಪಾಯಿ ನಿಮ್ಗೆ. ಹಿಂದೆ ಯಾವತ್ತಾದ್ರೂ ಬಂದಿತ್ತಾ? ಹಿಂದೆ ಯಾವ್ದಾದ್ರು ಸರ್ಕಾರ ಬಂದಾಗ ಇನ್ನು 2,000 ರೂಪಾಯಿ ಸಿಕ್ಕಿತ್ತಾ? ಮನೆಯಲ್ಲಿ ಇವತ್ತು ನಿಮಗೆ 200 ಯೂನಿಟ್ ಲೈಟ್ ಫ್ರೀ. ಹಿಂದೆ ಯಾರಾದ್ರೂ ಕೊಟ್ಟಿದ್ರೆ ಎಲ್ಲೇ ಕೂಡ ನೀವು ಹೆಣ್ಮಕ್ಳು ಪ್ರವಾಸ ಮಾಡಬಹುದು. ನೀವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬೋದು, ನಿಮ್ ಬೀಗರ್ ನೆಂಟ್ರ ಮನೆಗೆ ಹೋಗ್ಬೋದು. ಎಲ್ಲೋಗಕ್ಕೂ ಕೂಡ ನಿಮಗೆ ಉಚಿತವಾಗಿ ಬಸ್ ಫ್ರೀ ಮಾಡಿದವರು ಯಾರಪ್ಪ? ಕಾಂಗ್ರೆಸ್ ಸರ್ಕಾರ ಮಾಡಿರೋದು ಕೊಡುಗೆಗಳು. ಇಷ್ಟೆಲ್ಲ ಕೊಡುಗೆಗಳು ನಾವು ನಿಮ್ಮ ಮನೆ ಬಾಗಿಲಿಗೆ ಮುಟ್ಟಿಸಿದ್ದೀವಿ. ಮುಟ್ಟಿಸಿದ ಮೇಲೆ ಇವತ್ತು ಲೋಕಸಭಾ ಚುನಾವಣೆಗೆ ನಾವು ಮತ್ತೆ ನಿಮ್ಮ ಹತ್ರ ವೋಟ್ ಕೇಳಕ್ ಬಂದಿದ್ದೀವಿ. 7ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ನಮ್ಮ ನೆಚ್ಚಿನ ಅಭ್ಯರ್ಥಿ ಆದಂತ ರಾಧಾಕೃಷ್ಣ ಸಾಹೇಬರಿಗೆ ತಾವೆಲ್ಲರೂ ಕೂಡ ತಮ್ಮ ಅಮೂಲ್ಯವಾದ ಮತವನ್ನ ಕೊಡಬೇಕು. ಜೊತೆಗೆ ಇನ್ನೂ 5 ಗ್ಯಾರಂಟಿಗಳನ್ನು ನಾವು ಕೂಡ ಯೋಚನೆ ಮಾಡಿದ್ದೀವಿ. ಲೋಕಸಭೆಯಲ್ಲಿ ನಮ್ಮ ಸರ್ಕಾರ ಒಂದು ವೇಳೆ ಆದ್ರೆ ಇನ್ನೂ 5 ಗ್ಯಾರಂಟಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತವೆ. ಇವತ್ತು ನಿಮಗೆ 2,000 ರೂಪಾಯಿ ಬರ್ತಾ ಇದೆ. ಆಯ್ತಮ್ಮ, ಅದಕ್ಕೆ ಅಧ್ಯಕ್ಷರು ಇಲ್ಲೇ ಇದ್ರ, ಅವ್ರಿಗೆ ಭೇಟಿ ಆಗ್ರಿ. ಚಂದ್ರಿಕಾ ಪರಮೇಶ್ವರಕ್ಕೆ ಅವ್ರು ಇಲ್ಲೇ ಇದ್ರ, ಅವ್ರಿಗೆ ಭೇಟಿ ಆಗ್ರಿ. ಅವೇನಿದ್ರು ಕೂಡ ಅವ್ರು ಸರಿಪಡಿಸ್ತಾರೆ ಅದನ್ನ. ಅದಕ್ಕ ಇಷ್ಟು ಗ್ಯಾರಂಟಿಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಮುಟ್ಟಿಸಿದೀವಿ ನಾವು. ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಒಂದ್ ವೇಳೆ ಆದ್ರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಮನೆ ಹಿರಿಯರಿಗೆ 1 ಲಕ್ಷ ರೂಪಾಯಿ ಕೂಡ ಯೋಜನೆ ಮಾಡಿ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ. ಇಲ್ಲಿವರೆಗೂ ಯಾರು ಕೊಟ್ಟಿಲ್ಲ, ಮುಂದೂ ಕೂಡ ಯಾರು ಕೊಡಲ್ಲ ಅಂತ ನಾನು ನಿಮ್ಗೆ ಹೇಳ್ತೀನಿ. ಯಾರಾದ್ರೂ ಕೊಡ್ತಾರಂದ್ರೆ ಕಾಂಗ್ರೆಸ್ ಅವ್ರು ಮಾತ್ರ ಕೊಡಕ್ ಸಾಧ್ಯ. ಕಾಂಗ್ರೆಸ್ ಅವ್ರಿಗೆ ಬಿಟ್ಟು ಯಾರು ಕೂಡ ಕೊಡಕ್ ಸಾಧ್ಯ ಇಲ್ಲ. ನಿಮ್ಗೆ ನೀವು ಬಡವರಿಗೋಸ್ಕರ ಯಾವ್ದಾದ್ರು ಪಕ್ಷ ನಿಲ್ಲುತ್ತೆ, ಬಡವರಿಗೋಸ್ಕರ, ಬಡವ್ರ ಕಷ್ಟದಲ್ಲಿ ನಿಮ್ಮ ಜೊತೆ ಯಾರಾದ್ರೂ ನಿಲ್ತಾರಂದ್ರೆ ಅದು ಕಾಂಗ್ರೆಸ್ ಪಕ್ಷದ ನಾಯಕರು ಮಾತ್ರ ನಿಮ್ ಜೊತೆಗೆ ನಿಲ್ತಾರಂತ ಹೇಳ್ಬೇಕಾಗ್ತದೆ. ನಿಮಗೆ ಬಿಜೆಪಿ ಅವರಪ್ಪ ನಿಮ್ಗೆ ಏನ್ ಹೇಳಿದ್ರು? ಯಾರಾದ್ರೂ ನಿಮ್ಗೆ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದಿವೇನಾ? ಯಾರಾದ್ರೂ ಬಿಜೆಪಿಯಿಂದ ಉದ್ಯೋಗ ತಗೊಂಡಿದ್ದೀರಾ? ಬರೀ ಸುಳ್ಳು ಹೇಳ್ತಾನೆ ಓಟ್ ತಗೊಂಡಿದ್ದಾರೆ. ಇವತ್ತು ಇದೇ ಮತಕ್ಷೇತ್ರದಲ್ಲಿ ಉಮೇಶ್ ಜಾಧವ್ ಎಷ್ಟು ಬಾರಿ ಎಷ್ಟು ಊರಿಗೆ ಬಂದಿದ್ದಾರೆ. ಇಲ್ಲಿಂದಾನೇ ಹೋಗ್ತಾರಲ್ಲ ಚುಂಚೋಳಿಗೆ, ಇದೇ ಸರ್ಕಲ್ ಇಂದ ಚುಂಚೋಳಿಗೆ ಹೋಗ್ತಾರೆ. ಈ ನಿಮ್ಮ ಆಗೋಕೆ ಎಷ್ಟು ಸತಿ ಬಂದ್ರೆ ನಿಮ್ ಕೆಲಸಗಳನ್ನ ಏನ್ ಕೇಳಿದ
ಹೋಗಿದ್ದಾರೆ, ನಿಮ್ ಸಮಸ್ಯೆಗಳನ್ನ ಕೇಳಿದಾರೆ ಯಾವತ್ತಾದ್ರೂ ಬಂದು? ಯಾವತ್ತೂ ಕೇಳಿಲ್ಲ. ಅವ್ರು ಬಂದು ಕೇಳೋದು ಇಲ್ಲ. ಇವಾಗ ತಾನೇ ಹೇಳಿದ್ರು ನರುಣ ಎಲ್ಲಿ ಬರ್ತಂತ ಕೇಳಿದ್ರಂತ, ಇವಾಗ ತಾನೇ ಹೇಳಿದ್ರು ಅಮರಣ್ಣವ್ರು. ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಊರುಗಳು, ಅಲ್ಲಿ ಜನಗಳು, ಅಲ್ಲಿ ಸಮಾಜ ಯಾವ್ದಿದೆ ಅಂತ ತಿಳ್ಕೊಳಕ್ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ 5 ವರ್ಷ ಅಧಿಕಾರ ಏನ್ರಿ ಮಾಡಿದ್ರಿ ಇವ್ರು? ಕೆಲಸ ಎಲ್ರಿ ಮಾಡಕ್ಕಾಗುತ್ತೆ ಇವ್ರ ಕಡೆಯಿಂದ? ಅದಕ್ಕೆ ನಮ್ಮ ನಾಯಕರು ಕೊಟ್ಟಂತ ಕೊಡುಗೆಗಳು ಅಪಾರಿದೆ ಈ ಜಿಲ್ಲೆಯಲ್ಲಿ ಅಂತ ಹೇಳ್ಬೇಕಾಗ್ತದೆ ನಿಮಗೆ. ನಮ್ಮ ನಾಯಕರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೊಟ್ಟಂತ ಕೊಡುಗೆಗಳು ಇವತ್ತು ಜಿಲ್ಲೆಯಲ್ಲಿ ಅಪಾರವಾಗಿದೆ. ಇವತ್ತು ಯುವಕರಿಗೆ ಒಂದು ಭವಿಷ್ಯವನ್ನ ಬರೆದವ್ರು ಯಾರಾದ್ರೂ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 371 ಜೆ ಮೂಲಕದಿಂದ ಅಂತ ಹೇಳ್ಬೇಕಾಗ್ತದೆ. ಇವತ್ತು 371 ಜೆ ಇಂದ ಹಲವಾರು ಇವತ್ತು ನೌಕರಿಗಳು ಆಗ್ತಾ ಇದ್ದಾರೆ ಭಾಗದ ಮಕ್ಕಳಿಗೆ. ಇವತ್ತು ಎಷ್ಟೋ ಜನ ತಹಸೀಲ್ದಾರ್ಗಳು ಆಗ್ತಾ ಇದ್ದಾರೆ, SP PSI ಗಳು ಆಗ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಇವತ್ತು ಫ್ರೀ ಆಗಿ ನಿಮಗೆ MBBS ಸೀಟ್ಸ್ಗಳು ಸಿಗ್ತಾ ಇದೆ, ಇಂಜಿನಿಯರಿಂಗ್ ಸೀಟ್ಸ್ಗಳು ಸಿಗ್ತಾ ಇದೆ. ಇದು ಯಾವ ಮೂಲಕ ಆಯ್ತಪ್ಪ? 371 ಜೆ ಇಂದ ಆಯ್ತು. ಇಂಥ ಹಲವಾರು ಯೋಜನೆಗಳನ್ನ ಇವತ್ತು ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದು ಮುಟ್ಟಿಸಿದೆ. ಇವತ್ತು ಗುಲ್ಬರ್ಗ ನೋಡ್ಬೋದು, ಇವತ್ತು ಜಯದೇವ್ ಹಾಸ್ಪಿಟಲ್, ಭವ್ಯವಾದ ಹಾಸ್ಪಿಟಲ್ ಇವತ್ತು ಜಿಲ್ಲೆಯಲ್ಲಿದೆ. ಅದು ಯಾರು ಕೊಟ್ಟ ಕೊಡುಗೆ? ಸನ್ಮಾನ್ಯ ನಾಯಕರಾದ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಕೊಟ್ಟಂತ ಕೊಡುಗೆ ಅಂತ ಹೇಳ್ಬೇಕಾಗ್ತದೆ. ಟ್ರಾಮಾ ಸೆಂಟರ್ ಕೊಟ್ಟಂತ ಕೊಡುಗೆ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು. ಇವತ್ತು ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಕೊಟ್ಟಂತ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಕೊಡುಗೆಗಳು ಅಂತ ಹೇಳ್ಬೇಕಾಗ್ತದೆ. ಒಂದಲ್ಲ ಎರಡಲ್ಲ ಎಲ್ಲಾ ನಾಯಕರು ಈ ಭಾಗದಾಗ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಬೇಕಾಗ್ತದೆ. ಈ ಮತಕ್ಷೇತ್ರಕ್ಕೆ ಹಲವಾರು ಅಭಿವೃದ್ಧಿ ಕೊಡಬೇಕಾದ್ರೆ ಸನ್ಮಾನ್ಯ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು HKDB ಅಧ್ಯಕ್ಷರಾದಾಗ ಹಲವಾರು ಈ ಮತಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ಕೊಟ್ಟಿದ್ದಾರೆ. ನಾವು ಯಾವ್ದು ಇದು ಹೋಗಿ ಹೇಳಿದ್ವಿ ಆ ಕೆಲಸಗಳನ್ನ ಮಾಡಿದ್ದಾರೆ ಈ ಮತಕ್ಷೇತ್ರಕ್ಕೆ ಅಂತ ಹೇಳಬೇಕಾಗ್ತದೆ. 2013 ತಾವು ಕೂಡ ನೋಡ್ಬೋದು. ಇನ್ನು ಅಳದು ನೋಡ್ರಿ ಒಂದ್ಸತಿ ಬೇಕಾದ್ರೆ ಜಿ ರಾಮಕೃಷ್ಣ ಕೊಟ್ಟಂತ ಕೊಡುಗೆಗಳು ಇಲ್ಲಿ ಏನಿದೆ ಅಂತೇಳಿ. ಇಡೀ ಮತಕ್ಷೇತ್ರದಲ್ಲಿ ಈ ಒಂದು ZP ವ್ಯಾಪ್ತಿಗೆ ಎಲ್ಲರಿಗಿಂತ ಹೆಚ್ಚಿನ ಅನುದಾನ ಎಲ್ಲಾದ್ರೂ ಸಿಕ್ಕಿದೆ ಅಂದ್ರೆ ಈ ಮಾಧವ್ ಜಿಲ್ಲಾ ಪಂಚಾಯತ್ ಸಿಕ್ಕಿದೆ ಅಂತ ಹೇಳ್ತಿರೋ ಬಂಧುಗಳೇ. ಇಲ್ಲಿ ಲೋನ್ ಆಗಿರ್ಬೋದು, ಇಲ್ಲಿ ಲೈಟ್ಗಳ ವ್ಯವಸ್ಥೆ ಆಗಿರ್ಬೋದು, CC ರೋಡ್ಗಳಾಗಿರ್ಬೋದು, ಇಂಡಿವಿಜುವಲ್ ಲೋನ್ಸ್ಗಳಾಗಿರ್ಬೋದು, ಗಂಗಾ ಕಲ್ಯಾಣ ಆಗಿರ್ಬೋದು, ಇಲ್ಲಿ ನಿಮ್ಮ ಗಂಡೂರಿನ ಪ್ರಾಜೆಕ್ಟ್ ನಾಲ ಆಗಿರ್ಬೋದು, ಇಲ್ಲಿ ರಿಹಾಬಿಲಿಟೇಷನ್ ಸೆಂಟರ್ ಆಗಿರ್ಬೋದು, ಇವೆಲ್ಲ ಕೊಟ್ಟಂತ ಕೊಡುಗೆಗಳು ನಾವಿದೀವಿ. ಬಿಜೆಪಿ ಹೇಳಬೇಕಾದ್ರೆ ಏನ್ ಕೊಟ್ಟಿದ್ದಾರೆ ಕೊಡುಗೆ ಅಂತ ಅಂದಿದ್ರೆ ನಮ್ಮ ನಾಯಕರು ಅವಾಗ ಎಲ್ಲದಕ್ಕಿಂತ ಹೆಚ್ಚಿಗೆ ಈ ಪ್ರೀತಿ ಈ ಮಾನವ ಮೇಲೆ ಇದೆಯಲ್ಲ ಯಾಕೆ ಅಂತ ಕೇಳ್ತಿದ್ರು ಅವರು. ಎಲ್ಲಕ್ಕಿಂತ ಹೆಚ್ಚಿನ ಮತಕ್ಷೇತ್ರಕ್ಕೆ ಈ ಹೆಚ್ಚಿನ ಕೆಲಸಗಳನ್ನ ಕೊಟ್ಟಿದ್ದೀವಿ ಅಂದ್ರೆ ಈ ಮಾನವ್ ಜಿಲ್ಲಾ ಪಂಚಾಯತ್ ಕೊಟ್ಟಿವಿ ಅಂತ ಹೇಳ್ತೀನಿ. ಆ ಟೈಮಲ್ಲಿ ಕೆಲವರು ಕೂಡ ಬೈದ್ರು ಅವಾಗ, ಏನ್ರಿ ಬರೀ ಮಾನವ್ಗೆ ಕೊಡ್ತಿರಲ್ಲ ನೀವು. ಆದ್ರೂ ಕೂಡ ಈ ಒಂದು ಜನಗಳ ಒಂದು ವಿಶ್ವಾಸ, ಒಂದು ಪ್ರೀತಿ, ನಂಬಿಕೆ ಮೇಲೆ ಈ ಭಾಗಕ್ಕೆ ಕೆಲಸಗಳನ್ನ ಜಾಸ್ತಿ ಕೊಟ್ಟಿವಿ ಅಂತ ಹೇಳ್ತೀನಿ. ಅದಕ್ಕೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂತ ಅಭ್ಯರ್ಥಿಗಳಂತ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರಿಗೆ ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ನನಗೇನು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರೆ ತಮ್ಮೆಲ್ಲರಿಗೂ ಒಂದು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಯುಕ್ತವಾಗಿ ಇಲ್ಲಿಗೆ ನಿಮ್ಮ ಮುಂದೆ ಬಂದಿದ್ದೀವಿ. ನಿಮ್ಮ ಮತ ಕೇಳಿ ನಿಮ್ಮ ಆಶೀರ್ವಾದ ಪಡಿಬೇಕಂತ ಬಂದಿದ್ದೀವಿ. ಈಗ ನಮಗೆ ಗೊತ್ತಿರೋ ಹಾಗೆ ಈ 4-5 ವರ್ಷ ಏನು ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ನಮ್ಮ ಕಲಬುರಗಿ ಮತಕ್ಷೇತ್ರದಲ್ಲಿ, ಈ ಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟಿಂದ. ಸೊ ಹಾಗಾಗಿ ಈ ಚುನಾವಣೆ ಭಾಳ ಮೊದಲ ಚುನಾವಣೆ ಇದೆ. ಈಗ ಕಲಬುರಗಿ ಕ್ಷೇತ್ರ ಅಭಿವೃದ್ಧಿ ನೋಡಬೇಕಾದ್ರೆ, ಕಾಣಬೇಕಾದ್ರೆ ನೀವು ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಬೇಕು. ಯಾಕೆ ಅಂದರೆ ಕಾಂಗ್ರೆಸ್ ಸೆಂಟ್ರಲ್ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ರಾಜ್ಯದಲ್ಲಿ ನಮ್ಮ ಗೌರ್ಮೆಂಟ್ ಇದೆ, ಕಾಂಗ್ರೆಸ್ ಗೌರ್ಮೆಂಟ್. ಅವಾಗ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ತವೆ. ಏನು ಅಭಿವೃದ್ಧಿ ಕಾರ್ಯಗಳು ಮೊದಲೆಲ್ಲ ಮಾಡಿದ್ರು, ಖರ್ಗೆ ಸಾಹೇಬರಾಗಲಿ, ಧರ್ಮಸಿಂಗ್ ಸಾಹೇಬರಾಗಲಿ, ಮತ್ತು ನಮ್ಮ ಈಗಿನ ಪ್ರಿಯಾಂಕ್ ಅವರು, ಶರಣ್ ಪ್ರಕಾಶ್ ಎಲ್ಲ ಮಾಡ್ತಾ ಇದ್ದಾರೆ. ಅವೆಲ್ಲ ಮುಂದುವರಿತವೆ. ಇಲ್ಲಾಂದರೆ ಸ್ವಲ್ಪ ಇದು ಆಗ್ತದೆ. ಜಿ ರಾಮಕೃಷ್ಣ ಇದ್ದ ಕೂಡ ಅಭಿವೃದ್ಧಿ ಕಾರ್ಯಗಳಾಗಿದೆ ಅವರಿದ್ದಾಗೆ. ಅದನ್ನು ಮುಂದುವರಿಸಬೇಕಾದ್ರೆ ನಾವು ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು. ಸೊ ಹಾಗಾಗಿ ನಮ್ಮಲ್ಲಿ ಕೆಳಗಡೆ ನನ್ನನ್ನು ತಾವು ಇಲ್ಲಿ MP ಮಾಡಿ ಕಳಿಸಿದ್ರೆ ನಾವು ಡೆಲ್ಲಿಯಲ್ಲಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಡ್ತೀನಿ. ತಾವು ಆಶೀರ್ವಾದ ಮಾಡಿ ನಮಗೆ ಚುನಾಯಿಸಿ ಕಳಿಸಿದರೆ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮನ್ನು ಕಳಕಳಿಯಿಂದ ಕೇಳಿಕೊಳ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳಿದ್ರು. ನೀವು ಝೀರೋ ಅಕೌಂಟ್ ಎಷ್ಟು ಮಂದಿ ತೆಗೆದ್ರಿ? ಕೈ ಎತ್ತಿರಿ. ನೀವು ಝೀರೋ ಅಕೌಂಟ್ ಎಷ್ಟು ಮಂದಿ ತೆಗೆದಿದ್ರಿ ನೀವು? ಆದ್ರೆ ಈ ಚುನಾವಣೆಯಲ್ಲಿ ನೀವು, ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ ಇದೆ. ಯಾರ್ದು? ಕಲಬುರಗಿ ಸ್ವಾಭಿಮಾನದ ಪ್ರಶ್ನೆ ಇದೆ. ಜನ ನೋಡ್ತಾ ಇದ್ದಾರೆ. ಇವತ್ತು ಏನ್ ನೋಡ್ತಾ ಇದ್ದಾರೆ? ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಿದ್ದಾರೆ.
ಇಂಡಿಯಾ ಒಕ್ಕೂಟ ಗೆದ್ರೆ ಈ ದೇಶದ ಪ್ರಧಾನಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಆಗೋರು ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ದೇಶದ ಪ್ರಧಾನಮಂತ್ರಿ ಆದ್ರೆ ನಮ್ಮ ಭಾಗ 100 ವರ್ಷಗಳ ನಂತರ ಆಗ್ತಕ್ಕಂತ ಅಭಿವೃದ್ಧಿ 5 ವರ್ಷದಲ್ಲಿ ಆಗ್ತದೆ. ಅದು ನಮ್ಮ ಗ್ಯಾರಂಟಿ ಇದೆ. ಇದು ಯಾಕಂದ್ರೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಒಬ್ಬ ಕರ್ಮಯೋಗಿ, ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಅದಕ್ಕಾಗಿ ಇಡೀ ದೇಶ ಕಲಬುರಗಿ ಕಡೆ ನೋಡ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿ ಇದ್ದಾರೆ. ಈ ದೇಶದ ಇಂಡಿಯಾ ಒಕ್ಕೂಟದ ಅಧ್ಯಕ್ಷರಿದ್ದಾರೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದ್ದಾರೆ. ಅವರು ಚುನಾವಣೆ ನಿಲ್ಲಕ್ಕಾಗಿಲ್ಲ. ಯಾಕೆ ನಿಂತಿಲ್ಲ ಅಂದ್ರೆ ಇಡೀ ದೇಶದ ಜವಾಬ್ದಾರಿ ಇದೆ ಅಂತ ನಿಂತಿಲ್ಲ. ಅವರು ಪ್ರತಿನಿಧಿ ಇವತ್ತು ರಾಧಾಕೃಷ್ಣ ಗೆಲ್ತಾರೆ ಇಲ್ಲ ಅಂತ ನೋಡ್ತಾ ಇದ್ದಾರೆ. ನೀವು ಆಲೋಚನೆ ಮಾಡಿ, ನಿಮ್ಮ ಮನೆ ಬಾಗಿಲಿಗೆ ಹಣ ಮುಟ್ಟಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಯಾಕೆ ಮುಟ್ಟಿಸಿದೆ ಗೊತ್ತಾ? ಇದು ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ. ಇದು ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ. ಕಾಂಗ್ರೆಸ್ ಪಕ್ಷ ಅಧಿಕಾರದಾಗ ಬಂದಾಗ್ಲೆಲ್ಲ ಸಾಮಾನ್ಯ ಜನರಿಗೆ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿದೀವಿ. ಏನ್ ಭಾಷಣ ಮಾಡ್ತಾ ಇದಾರಲ್ಲ, ಮನ್ ಕಿ ಬಾತ್ ಆ ಬಾತ್ ಈ ಬಾತ್ ಅಂತ ಹೇಳ್ತಾ ಇದಾರಲ್ಲ 10 ವರ್ಷದಿಂದ, ನರೇಂದ್ರ ಮೋದಿ ಅವರು ಮಾಡ್ತಕ್ಕಂಥ ಭಾಷಣ ಉದ್ರಿ ಭಾಷಣ. ಅದು ಉದ್ರಿ ಭಾಷಣ. ಯಾರು ಉದ್ರಿ ಭಾಷಣದಿಂದ ಯಾರ್ದನ ಬಡವ್ರು ಹೊಟ್ಟಿ ತುಂಬದೇನ್ರಿ? ಉದ್ರಿ ಭಾಷಣದಿಂದ ಯಾರನ್ನ ಬಡವ್ರು ಹೊಟ್ಟಿ ತುಂಬದೇನ್ರಿ? ಯಾರ ಹೊಟ್ಟಿನೂ ತುಂಬಿಲ್ಲ, ತುಂಬೋದು ಇಲ್ಲ. ಆದ್ರೆ ಸಿದ್ದರಾಮಯ್ಯನವರು ಕೊಡ್ತಕ್ಕಂತ ಕಾಂಗ್ರೆಸ್ ಗ್ಯಾರಂಟಿ ಇದು ನಗದಿ ಗ್ಯಾರಂಟಿ. ಇದು ತಿಂಗಳಿಗೆ ನಿಮ್ಮ ಅಕೌಂಟ್ ರೊಕ್ಕ ಬರ್ತಾವ. ನಿಮ್ಗೇನು ಉದ್ರಿ ಭಾಷಣ ಬೇಕಾ, ಏನ್ ನಗದಿ ಗ್ಯಾರಂಟಿ ಬೇಕಾ? ನೀವು ಆಲೋಚನೆ ಮಾಡಿ. ನರೇಂದ್ರ ಮೋದಿದು ಉದ್ರಿ ಭಾಷಣದು, ಸಿದ್ದರಾಮಯ್ಯನವ್ರದ್ದು ನಗದಿ ಗ್ಯಾರಂಟಿ. ಈ ಒಂದು ಮಾತು ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಎಲ್ಲಾ ಹೆಣ್ಮಕ್ಳಿಗೆ ತಿಳಿಸಿ ಹೇಳಬೇಕು. ನಾ ಕೊನೆದಾಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಬಿಜೆಪಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ಗ್ಯಾರಂಟಿ ಬಂದ್ ಮಾಡ್ತಾರಂತವ್ರು. ನೀವು ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕಿಲ್ಲ ಅಂತ ತಿಳ್ಕೊಳ್ಳಿ. ಅವ್ರು ಏನ್ ಹೇಳ್ತಾ ಇದ್ರೆ, ಲೋಕಸಭೆಯಲ್ಲಿ ನಾವು ಆರ್ಸ್ ಬಂದ್ರೆ ಕಾಂಗ್ರೆಸ್ ಸರ್ಕಾರ ತೆಗೆದು ಗ್ಯಾರಂಟಿ ಬಂದ್ ಮಾಡ್ತಾರಂತವ್ರು. ನಾನ್ ಹೇಳ್ತಾ ಇಲ್ಲ, ಇವತ್ತು ಅವರೇ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲ ಜಾಗರಾಗಿರ್ಬೇಕು. ನಿಮಗೆ 5 ವರ್ಷಗಳ ಕಾಲ ನಿಮಗೆ ಗ್ಯಾರಂಟಿಗಳು ಬರಬೇಕು. ಆದ್ರೆ ನೀವು ಆ ವೋಟಿಂಗ್ ಮಷೀನ್ ಅಲ್ಲಿ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಡಮನಿ ಅವರ ಗುರುತು ಹಸ್ತ.